ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ 2. ಜಗತ್ನನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ ನಂತರ ಭುವನ ಅವನನ್ನೊಮ್ಮೆ ನೋಡಲು ಹೋದಳು. ತಲೆಗೆ ತುಂಬ ಏಟಾಗಿದ್ದರಿಂದ ಅವನಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಅವನ ಮುಖ ನೋಡಿದ ಭುವನ, ಇದು ಬೇರೆ ಯಾರು ಜೇಕೆ? ನಾನು ಅಂದುಕೊಂಡ ಜೇಕೆ ಇವನಲ್ಲ. ಯಾರಾದರೆ ಏನು, ಜೀವ ಉಳಿಸಿದ್ದೇನಲ್ಲ ಅದೇ ಖುಷಿ. ನನಗಂತೂ ತುಂಬ ಹಸಿವು ಬೇರೆ ಆಗ್ತಾ ಇದೆ. ನಿನ್ನೆ ರಾತ್ರಿ ಮನೆ ಬಿಟ್ಟು ಬರುವುದರಲ್ಲಿ ಸ್ವಲ್ಪನೇ ತಿಂದಿದ್ದು. ಇವನ ಮನೆಯವರು ಬಂದ ತಕ್ಷಣ ನನ್ನ ಹಣ ಕೇಳಿ ಇಲ್ಲಿಂದ ಹೊರಡಬೇಕು. ಮತ್ತೆ ನನ್ನ ಕೆಲಸ ಮುಗಿಸಿ ಆದಷ್ಟು ಬೇಗ ಊರಿಗೆ ಹೋಗಬೇಕು. ಅಮ್ಮ ನಾನು ಇಲ್ಲ ಅಂತ ಎಷ್ಟು ಹೆದರಿಕೊಂಡಿದ್ದಾಳೋ ಏನೋ ಎಂದು ಯೋಚಿಸುತ್ತಾ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕೂತಳು ಭುವನ. ದೇವನಹಳ್ಳಿ. ಛೇ, ಆ ಭುವನ ಜೊತೆಗೆ ಮದುವೆ ಆಗಿದ್ದಿದ್ರೆ ಆ ರಾಮಣ್ಣ ಗೌಡನ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರ್ತಿತ್ತು. ಆ ಭುವನ ಓಡಿ ಹೋಗಿ ಎಲ್ಲ ಹಾಳಾಯಿತು ಎಂದು ಕೋಪದಿಂದ ಹೇಳಿದರು ಶಂಕರಗೌಡರು. ಅಪ್ಪ, ಅವಳು ಎಲ್ಲಿಗೆ ಹೋದರೂ ನಾನು ಮಾತ್ರ ಅವಳನ್ನು ಬಿಡಲ್ಲ. ಅವಳು ನನಗೆ ಬೇಕೇ ಬೇಕು. ಅವಳ ಆಸ್ತಿಯೆಲ್ಲ ನನ್ನ ಹೆಸರಿಗೆ ಬರಲೇಬೇಕು ಎಂದನು ಅಖಿಲೇಶ್ ಅವನ ಬಳಿ ಇರುವ ಆಳುಗಳ ಬಳಿ ಭುವನಹಳ್ಳಿಯಲ್ಲಿ ಎಲ್ಲಾದರೂ ಸಿಗುತ್ತಾಳ ಎಂದು ಹುಡುಕಲು ಹೇಳಿದನು. ಎಲ್ಲೂ ಸಿಗದಿದ್ದಾಗ ಭುವನಾಳ ಫೋಟೋ ಕೊಟ್ಟು ಅವಳು ಯಾವ ಊರಲ್ಲೇ ಇದ್ದರೂ ಅವಳನ್ನು ಹುಡುಕಿ ತರಬೇಕು ಎಂದನು. ಅವನ ಆಳುಗಳು ಮಂಡ್ಯ, ಮೈಸೂರು, ಮಂಗಳೂರು, ಬೆಂಗಳೂರು ಎಲ್ಲ ಕಡೆಗೂ ಭುವನಾಳನ್ನು ಹುಡುಕುವುದಕ್ಕಾಗಿ ದೇವನಹಳ್ಳಿಯಿಂದ ಹೊರಟರು. ಇತ್ತ ರಾಜೇಂದ್ರ ಅವರು ಗದ್ದೆ ಕಡೆ ಹೋಗುತ್ತಿರಬೇಕಾದರೆ ಅದೇ ಊರಿನವರಾದ ಹನುಮಂತಪ್ಪ ಸಿಕ್ಕಿ ಭುವನ ಮದುವೆ ಮನೆಯಿಂದ ಓಡಿ ಹೋಗಿರುವುದಕ್ಕೆ ಅವರ ಆಳು ಬಸವನ ಜೊತೆಗೆ ವ್ಯಂಗ್ಯವಾಗಿ ಮಾತಾಡುತ್ತಿದ್ದರು. ಲೋ ಬಸವ, ನಮ್ಮ ಊರಿನ ಗೌಡ್ರ ಮೊಮ್ಮಗಳು ಮದುವೆ ಮನೆಯಿಂದ ಓಡಿ ಹೋದ್ಲಂತೆ ಕಣೋ. ಪಾಪ, ಇನ್ಮುಂದೆ ಗೌಡ್ರ ಮನೆಯವರು ಅದ್ಯಾವ ಮುಖ ಇಟ್ಕೊಂಡು ಈ ಊರಲ್ಲಿರ್ತಾರೋ ಏನೋ. ಇಬ್ಬರು ಮೊಮ್ಮಕ್ಕಳು ಓಡಿ ಹೋಗವ್ರೆ. ಪಾಪ ನಮ್ಮ ಗೌಡ್ರು. ಹನುಮಂತಪ್ಪ ಹೇಳುತ್ತಿದ್ದಾಗ, ಬಿಡಿ ಹನುಮಂತಪ್ಪ, ನಿಮಗೆ ಖುಷಿನೇ ಅಲ್ವಾ? ನಮ್ಮ ಮನೆಯವರಿಗೆ ಏನೇ ಆದರೂ ಹೊಟ್ಟೆ ತುಂಬ ಹಾಲು ಕುಡಿದ್ರಿ ಅನಿಸುತ್ತೆ ವಿಷಯ ಗೊತ್ತಾದ ಮೇಲೆ ಎಂದರು ಕೋಪದಿಂದ ರಾಜೇಂದ್ರ. ಹಾಗಲ್ವಾ ಮತ್ತೆ, ಹೊಟ್ಟೆ ತುಂಬ ಹಾಲು ಕುಡಿದೆ. ಮನೆ ಹೆಣ್ಣು ಮಕ್ಕಳು ಪ್ರೀತಿ ಗೀತಿ ಅಂತ ತಲೆ ಕೆಡಿಸಿ ಕರ್ಕೊಂಡು ಹೋಗಿ ಮದುವೆ ಆಗೋವಾಗ ಆಗೋ ನೋವು ಆ ರಾಮಣ್ಣ ಗೌಡನಿಗೂ ಗೊತ್ತಾಗ್ಲಿ ಎಂದು ಕೋಪದಿಂದ ಹೇಳಿದ್ದರು ಹನುಮಂತಪ್ಪ. ನಿಮ್ಮ ಮನೆ ಹೆಣ್ಣು ಮಗು ಆಗಿದ್ದಿದ್ರೆ ಹೀಗೆ ಹೇಳ್ತಿದ್ರೇನೋ ಎಂದು ಕೋಪದಿಂದಲೇ ಕೇಳಿದ್ದರು ರಾಜೇಂದ್ರ. ಏನು ಕಡಿಮೆನಾ? ನಮ್ಮ ಮನೆಯಲ್ಲೂ ಈ ಥರದ್ದು ನಡೆದಿದೆ ತಾನೆ. ಆ ರಾಮಣ್ಣ ಗೌಡನ ಮಗ ನನ್ನ ಮಗಳು ಲಕ್ಷ್ಮಿ ತಲೆ ಕೆಡಿಸಿ ಓಡಿ ಹೋಗಿ ಮದುವೆ ಆಗಿರಲಿಲ್ವಾ? ಆವಾಗ ನನಗೂ ನಿನ್ನ ಥರಾನೇ ಕೋಪ ಬಂದಿತ್ತು ರಾಜೇಂದ್ರ. ಆ ಗೌಡನ ಹತ್ರ ಕೇಳೋಕೆ ಹೋಗಿದ್ದಕ್ಕೆ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಅವನು ನನ್ನ ಹತ್ರ ಹೇಳದೆ ಮದುವೆ ಆದ, ನನಗೂ ಅವನಿಗೂ ಸಂಬಂಧ ಕಡಿದು ಹೋಗಿದೆ ಅಂದ. ಈಗ ನೋಡಿ, ನಿಮ್ಮ ಮನೆಯ ಇಬ್ಬರು ಹೆಣ್ಣು ಮಕ್ಕಳು ಹೇಳ್ದೆ ಅದೆಲ್ಲಿಗೋ ಓಡಿ ಹೋಗಿದ್ದಾರೆ ಎಂದರು ಹನುಮಂತಪ್ಪ. ನಿಮ್ಮ ಕೆಲಸನ ನೀವು ನೋಡ್ಕೊಳ್ರಿ, ಸುಮ್ಮನೆ ಊರವರ ವಿಷಯಕ್ಕೆ ಯಾಕೆ ಬರ್ತೀರಾ ಎಂದು ಬೈದು ರಾಜೇಂದ್ರ ಅಲ್ಲಿಂದ ಹೊರಟರು. ಹನುಮಂತಪ್ಪ ದೇವನಹಳ್ಳಿಯವರೇ. ಅವರ ಮಗಳು ಲಕ್ಷ್ಮಿ 27 ವರ್ಷದ ಹಿಂದೆ ರಾಮಣ್ಣ ಗೌಡರ ಮಗ ಹಾಗೂ ಲಕ್ಷ್ಮಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು. ಅವರ ಪ್ರೀತಿಗೆ ರಾಮಣ್ಣ ಗೌಡರಾಗಲಿ ಹನುಮಂತಪ್ಪ ಆಗಲಿ ಒಪ್ಪಿಕೊಳ್ಳಲಿಲ್ಲ. ಮೊದಲೇ ಹನುಮಂತಪ್ಪನಿಗೂ ರಾಮಣ್ಣ ಗೌಡರಿಗೂ ಹಳ್ಳಿಯ ತುಂಬ ವಿಷಯಗಳಲ್ಲಿ ಮನಸ್ತಾಪಗಳಿದ್ದವು. ಅವರಿಬ್ಬರ ಮದುವೆ ನಂತರ ಮನಸ್ತಾಪ ಇನ್ನೂ ಜಾಸ್ತಿಯಾಗಿತ್ತು. ಅವರಿಬ್ಬರು ಆದ ಮದುವೆಯನ್ನು ಒಪ್ಪದ ಕಾರಣ ಹನುಮಂತಪ್ಪನ ಮಗಳು ಹಾಗೂ ರಾಮಣ್ಣ ಗೌಡರ ಮಗ ದೇವನಹಳ್ಳಿ ಬಿಟ್ಟು ಬೆಂಗಳೂರಿಗೆ ಹೋಗಿದ್ದರು. ಈಗ ಗೌಡರ ಮೊಮ್ಮಕ್ಕಳೇ ಮನೆ ಬಿಟ್ಟು ಓಡಿ ಹೋಗಿರುವುದನ್ನು ಕೇಳಿ ಖುಷಿಗೊಂಡಿದ್ದರು ಹನುಮಂತಪ್ಪ. ಜಗತ್ ವಿಷಯ ತಿಳಿದು ಅವರ ಮನೆಯವರು ಆಸ್ಪತ್ರೆಗೆ ಓಡೋಡಿ ಬಂದಿದ್ದರು. ರಿಸೆಪ್ಷನಿಸ್ಟ್ ಬಳಿ ವಿಚಾರಿಸಿ ಜಗತ್ತಿರುವ ವಾರ್ಡನ್ನು ತಿಳಿದು ಆ ವಾರ್ಡ್ಗೆ ಬಂದರು. ಭುವನ ಆಗ ಅಲ್ಲಿರಲಿಲ್ಲ, ಶೌಚಾಲಯಕ್ಕೆಂದು ಹೋಗಿದ್ದಳು. ಜಗತ್ಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಜಗತ್ ತಾಯಿ ಬಂದವರೇ ಜಗತ್ನನ್ನು ನೋಡಿ ತುಂಬ ಅತ್ತರು. ಛೇ,
ಏನಾಯಿತು ಇವನಿಗೆ? ಎಷ್ಟು ಸಲ ಹೇಳಿದ್ದೀನಿ ಕುಡಿದು ಗಾಡಿ ಓಡಿಸಬೇಡ ಅಂತ, ನನ್ನ ಮಾತೇ ಕೇಳಲ್ಲ ಎಂದು ಅತ್ತರು. ಜಗತ್ತಂದೆ ವಾರ್ಡ್ನ ಹೊರಗಡೆ ವೈದ್ಯರ ಬಳಿ ಮಾತಾಡುತ್ತಿದ್ದರು. ತುಂಬ ಥ್ಯಾಂಕ್ಸ್ ಡಾಕ್ಟರ್, ನನ್ನ ಮಗನನ್ನು ಉಳಿಸಿದ್ದಕ್ಕೆ. ಜಗತ್ತಂದೆ ಹೇಳುತ್ತಿರಬೇಕಾದರೆ, ಇದರಲ್ಲಿ ನನ್ನದೇನಿದೆ ಕೃಷ್ಣಮೂರ್ತಿಯವರೇ? ಜೇಕೆಯನ್ನು ಒಬ್ಬಳು ಹುಡುಗಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು. ತುಂಬ ರಕ್ತ ಹೋಗಿತ್ತು. ರಕ್ತ ಕೂಡ ಅವಳೇ ಕೊಟ್ಟದ್ದು. ಸರಿಯಾದ ಸಮಯಕ್ಕೆ ಅವಳು ಕರೆ ತರದಿದ್ದರೆ ನಿಮ್ಮ ಮಗನನ್ನು ಉಳಿಸೋದು ಕಷ್ಟವಾಗುತ್ತಿತ್ತು ಎಂದರು ಡಾಕ್ಟರ್. ಯಾರದು ನನ್ನ ಮಗನನ್ನು ಆಸ್ಪತ್ರೆಗೆ ಸೇರಿಸಿದ್ದು? ಹೋದರ ಇಲ್ಲಿಂದ? ನಾನವರನ್ನು ನೋಡಬೇಕಿತ್ತಲ್ಲ ಎಂದರು ಕೃಷ್ಣಮೂರ್ತಿ. ಜಗತ್ತಂದೆ, ಇಲ್ಲೇ ಇದ್ಲು ಆ ಹುಡುಗಿ, ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಡಾಕ್ಟರ್ ಹೇಳುತ್ತಿರಬೇಕಾದರೆ ಭುವನ ಅವರ ಮುಂದೆಯಿಂದ ಬರುತ್ತಿದ್ದಳು. ಹಾಂ ನೋಡಿ, ಅಲ್ಲಿ ಆ ಹುಡುಗಿಯೇ ಜೇಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಎಂದರು. ಕೃಷ್ಣಮೂರ್ತಿ ಭುವನ ಕಡೆ ನೋಡಿ ನಗು ಬೀರಿದಳು. ಭುವನ ಕೂಡ ಅವರನ್ನು ನೋಡಿ ನಕ್ಕಳು. ಮತ್ತೆ ಯೋಚಿಸತೊಡಗಿದಳು. ಇವರನ್ನು ಎಲ್ಲೋ ನೋಡಿದ ಹಾಗೆ ಇದೆಯಲ್ವಾ? ಎಲ್ಲಿ? ಛೆ, ನೆನಪಾಗ್ತಿಲ್ಲ. ಆದರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ಎಂದು ತುಂಬ ಚಿಂತಿಸುತ್ತಿರಬೇಕಾದರೆ ಅವಳಿಗೆ ನೆನಪಾದದ್ದು, ಹಾಂ, ಅಮ್ಮನ ಮದುವೆ ಫೋಟೋದಲ್ಲಿ ನೋಡಿದ್ದು. ಹಾಂ, ಕೃಷ್ಣಮೂರ್ತಿ ಮಾವ. ಅವಳಿಗೆ ಅವರ ಪರಿಚಯ ಸಿಕ್ಕಿತ್ತು. ಅವರ ಬಳಿ, ನೀವು ಕೃಷ್ಣಮೂರ್ತಿ ಅಲ್ವಾ ಎಂದು ಕೇಳಿದಳು ಭುವನ. ನನ್ನ ಪರಿಚಯ ಈ ಹುಡುಗಿಗೆ ಹೇಗೆ ಎಂದು ಯೋಚಿಸುತ್ತಾ, ಹೌದು, ನೀನು ಯಾರು? ನಿನಗೆ ಹೇಗೆ ನನ್ನ ಪರಿಚಯ ಎಂದು ಗೊಂದಲದಲ್ಲಿ ಕೇಳಿದರು ಕೃಷ್ಣಮೂರ್ತಿ. ಅಯ್ಯೋ, ನೀವು ರಾಮಣ್ಣಗೌಡರ ಮಗ ತಾನೆ ಎಂದು ಮತ್ತೆ ಕೇಳಿದಳು ಭುವನ. ತುಂಬ ವರುಷದ ನಂತರ ತಂದೆಯ ಹೆಸರನ್ನು ಕೇಳಿದ್ದರು ಕೃಷ್ಣಮೂರ್ತಿ. ಅವರಿಗೆ ಮನೆಯವರ ನೆನಪಾಗಿತ್ತು. ದುಃಖದಿಂದ ಮಾತುಗಳು ತೊದಲರಾರಂಭಿಸಿತ್ತು. ಆದರೂ ಆಶ್ಚರ್ಯದಿಂದ ಭುವನನನ್ನು ನೋಡಿ, ಹೌದು, ನಾನು ರಾಮಣ್ಣಗೌಡರ ಮಗ. ಮತ್ತೆ ನೀನು ಯಾರು ಎಂದು ಕೇಳಿದರು. ನಾನು ರಾಮಣ್ಣಗೌಡರ ಮೊಮ್ಮಗಳು, ಪಾರ್ವತಿ ಹಾಗೂ ರಾಜೇಂದ್ರರ ಎರಡನೇ ಮಗಳು ಭುವನ ಎಂದಳು. ಕೃಷ್ಣಮೂರ್ತಿ ಅವರು ಒಂದು ಬಾರಿ ಭುವನನನ್ನು ಕೆಳಗಿನಿಂದ ಮೇಲಿನವರೆಗೂ ನೋಡಿ ಖುಷಿಯಿಂದ, ಏನು, ನೀನು ನಮ್ಮ ಪಾರ್ವತಿ ಮಗಳ ಎಂದು ಕೇಳಿದರು. ಹ್ಞೂ, ಅಪ್ಪ ಅಮ್ಮನ ಮದುವೆ ಫೋಟೋದಲ್ಲಿ ನೋಡಿದ್ದೆ ನಿಮ್ಮನ್ನು, ಹಾಗೆ ಗೊತ್ತಾಯಿತು ಎಂದಳು ಭುವನ. ಹೋ, ಹೌದಾ? ಪಾರ್ವತಿ ಹೇಗಿದ್ದಾಳೆ? ನಿನ್ನ ಅಪ್ಪ ರಾಜೇಂದ್ರ, ಆಮೇಲೆ ನಿನ್ನ ಅಕ್ಕ, ಮತ್ತೆ ನನ್ನ ಅಪ್ಪ, ನಮ್ಮ ಊರು? ಕೃಷ್ಣಮೂರ್ತಿ ಕೇಳುತ್ತಿರಬೇಕಾದರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಅಮ್ಮ ನಿಮ್ಮನ್ನು ನೆನೆಸ್ಕೊಳ್ತಾಳೆ. ಅಪ್ಪ ಮತ್ತು ತಾತ ನಿಮ್ಮ ಹೆಸರು ಕೇಳಿದರೆ ಸಾಕು ಕೋಪ ಮಾಡ್ಕೊಳ್ತಾರೆ ಎಂದಳು ಭುವನ. ಬೇಸರಗೊಂಡ ಕೃಷ್ಣಮೂರ್ತಿ, ಮತ್ತೆ ನೀನೇನು ಇಲ್ಲಿ? ಮನೆಯವರೆಲ್ಲ ಬಂದಿದ್ದಾರಾ? ಎಲ್ಲಿದ್ದಾರೆ ಅವರೆಲ್ಲ ಎಂದು ಸುತ್ತಮುತ್ತ ಹುಡುಕಾಡುತ್ತಾ ಕೃಷ್ಣಮೂರ್ತಿ ಕೇಳಿದರು. ಭುವನಾಗೆ ಈ ಪ್ರಶ್ನೆಗೆ ಉತ್ತರ ಕೊಡಲು ಕಷ್ಟವಾಯಿತು. ಅವಳು ತಡವರಿಸುತ್ತಾ ಹೇಳಿದಳು, ಅದು ಮಾವ, ನಾನು ಒಬ್ಬಳೇ ಬಂದಿರೋದು. ಅದು ನನ್ನ ಗೆಳತಿಯೊಬ್ಬಳು ಇದೇ ಊರಲ್ಲಿ ಇರೋದು. ಅವಳನ್ನು ನೋಡೋಕೆ ಬಂದೆ. ಬರೋವಾಗ ಅಡ್ರೆಸ್ ಕಳ್ಕೊಂಡೆ. ಏನು ಮಾಡೋದು ಅಂತ ತಿಳಿಯದೆ ಹಾಗೆ ಬಸ್ ಸ್ಟ್ಯಾಂಡ್ನಲ್ಲಿ ಕೂತಿರಬೇಕಾದ್ರೆ ಯಾವನೋ ಕುಡುಕ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಗಾಡಿ ಓಡಿಸಿ ಲೈಟ್ ಕಂಬಕ್ಕೆ ಗುದ್ದಿಬಿಟ್ಟ. ಅವನನ್ನು ನಾನೇ ಆಸ್ಪತ್ರೆಗೆ ಸೇರಿಸಿದೆ. ಅವನ ಔಷಧಿಗಳಿಗೆಲ್ಲ ನಾನೇ ಹಣ ಕೊಟ್ಟದ್ದು. ಈಗ ನನಗೆ ಹೊರಗಡೆ ಹೋಗಬೇಕಾದ್ರೆ ಹಣ ಇಲ್ಲ. ಅದಕ್ಕೆ ಅವರ ಮನೆಯವರನ್ನು ಕಾಯುತ್ತಿದ್ದೇನೆ ಎಂದಳು. ಕೃಷ್ಣಮೂರ್ತಿ ನಗುತ್ತಾ, ಅವನು ಕುಡುಕ ಅಲ್ಲಮ್ಮ, ನನ್ನ ಮಗ ಎಂದರು. ಏನು, ನಿಮ್ಮ ಮಗನಾ? ಕ್ಷಮಿಸಿ ಮಾವ, ಗೊತ್ತಿರಲಿಲ್ಲ ಎಂದು ತಲೆ ತಗ್ಗಿಸಿದಳು ಭುವನ. ಪರವಾಗಿಲ್ಲ ಬಿಡಮ್ಮ, ನಿನಗೆ ಅವನ ಪರಿಚಯ ಇಲ್ಲ ಅಲ್ವಾ, ಅದಕ್ಕೆ ಹಾಗೆ ಹೇಳಿದ್ದು ನೀನು. ಬಾ, ಒಳಗಡೆ ನಿನ್ನ ಅತ್ತೇನೂ ಇದ್ದಾಳೆ ಎಂದು ಹೇಳಿ ಭುವನನನ್ನು ಜಗತ್ತಿದ್ದ ಕೋಣೆಗೆ ಕರೆದುಕೊಂಡು ಹೋದರು. ಒಳಗಡೆ ಬಂದು ಲಕ್ಷ್ಮಿ ಬಳಿ, ಲೇ,
ಯಾರು ಬಂದಿದ್ದಾರೆ ನೋಡೆ, ನನ್ನ ತಂಗಿ ಪಾರ್ವತಿ ಮಗಳು ಭುವನ ಎಂದರು ಖುಷಿಯಿಂದ. ಲಕ್ಷ್ಮಿ ಅವರು ಮಗನನ್ನು ನೋಡಿ ಅಳುತ್ತಿದ್ದರು. ಮತ್ತೆ ಕಣ್ಣೀರು ಒರೆಸುತ್ತಾ ಭುವನ ಕಡೆ ನೋಡಿ ನಗು ಬೀರಿ, ನಮ್ಮ ಪಾರ್ವತಿ ಮಗಳ ಇವಳು ಎಂದರು. ಭುವನನನ್ನು ನೋಡಿದ ತಕ್ಷಣ ತನ್ನ ತಂದೆ ತಾಯಿ, ಮನೆ, ಊರಿನ ನೆನಪಾಗಿತ್ತು ಅವರಿಗೆ. ಭುವನ ಬಳಿ ಬಂದು ಅವಳ ಮುಖವನ್ನು ಅವರ ಕೈಯಲ್ಲಿ ಹಿಡಿದು, ತುಂಬ ಮುದ್ದಾಗಿದ್ದೀಯಾ ಎಂದರು. ಗೊತ್ತು ಅತ್ತೆ, ತುಂಬ ಜನ ಹೇಳಿದ್ದಾರೆ ಸಿನಿಮಾಗೆ ಹೀರೋಯಿನ್ ಆಗು ಅಂತ ಕೇಳಿಕೊಂಡಿದ್ದಾರೆ ಡೈರೆಕ್ಟರ್ಗಳು, ಆದರೆ ನಾನೇ ಹೋಗಿಲ್ಲ ಎಂದು ಹೇಳಿ ನಕ್ಕಳು ಭುವನ. ಹೋ ಹೌದಾ, ಒಳ್ಳೇದಾಯಿತು ಬಿಡು, ನೀನು ನಟಿಸೋ ಸಿನಿಮಾ ನೋಡೋ ಕರ್ಮ ನಮಗೆ ಸಿಗಲಿಲ್ಲವಲ್ಲ ಎಂದು ಹೇಳಿ ಅವರೂ ನಕ್ಕರು. ಜಗತ್ಗೆ ಇನ್ನೂ ಎಚ್ಚರವಾಗಿರಲಿಲ್ಲ. ಅವನ ಕಡೆ ನೋಡಿ, ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ, ನೋಡೋಕೇನೋ ಸುಮಾರಾಗಿದ್ದಾನೆ, ಈ ಥರ ಕುಡಿದು ರಸ್ತೆಯಲ್ಲಿ ಬಿದ್ದರೆ ಯಾವುದಾದ್ರೂ ಹುಡುಗಿ ಕಿಡ್ನ್ಯಾಪ್ ಮಾಡಿಬಿಡ್ತಾಳೆ, ನಾನೇನೋ ಒಳ್ಳೆ ಹುಡುಗಿ ಜೋಪಾನವಾಗಿ ತಂದು ಆಸ್ಪತ್ರೆಗೆ ಸೇರಿಸಿದೆ ಎಂದಳು ತಮಾಷೆಯಾಗಿ. ಏನು, ನನ್ನ ಮಗ ಸುಮಾರಾಗಿದ್ದಾನ? ತುಂಬ ಚೆನ್ನಾಗಿದ್ದಾನೆ, ಹುಡುಗಿರೆಲ್ಲ ಅವನಿಂದೇ ಇರ್ತಾರೆ, ಆದರೆ ಅವನಿಗೆ ಹುಡುಗಿರಂದರೆ ಆಗಲ್ಲ. ಮತ್ತು ನೀನು ಅವನ ಮುಂದೆ ಹೀಗೆಲ್ಲ ಮಾತಾಡಬೇಡ, ಅವನಿಗೆ ಕೋಪ ಬರುತ್ತೆ ಎಂದರು ಲಕ್ಷ್ಮಿ. ಅಯ್ಯೋ ಅತ್ತೆ, ಅವನಿಗೆ ಎಷ್ಟೇ ಕೋಪ ಬಂದರೂ ನಾನು ನಗಿಸ್ತೀನಿ, ನನಗೊತ್ತು ನಗಿಸೋದು ಹೇಗೆ ಅಂತ ಎಂದಳು ಭುವನ. ಅವಳಂದ ಮಾತಿಗೆ, ತುಂಬ ಮಾತಾಡ್ತೀಯ ಭುವನ ನೀನು ಎಂದರು ಲಕ್ಷ್ಮಿ. ಜಾಸ್ತಿ ಏನು ಮಾತಾಡಲ್ಲ ಅತ್ತೆ, ಸ್ವಲ್ಪ ಮಾತಾಡ್ತೀನಿ ಅಷ್ಟೆ ಅವಳು ಹೇಳಿದ್ದಕ್ಕೆ ಇಬ್ಬರು ನಕ್ಕರು. ಕೃಷ್ಣಮೂರ್ತಿ ಅವರು ಮಾತು ಮುಂದುವರಿಸುತ್ತಾ, ಮತ್ತೆ ಎಲ್ಲಿ ಉಳ್ಕೊಳ್ತೀಯಾ ಎಂದು ಕೇಳಿದರು. ನನಗೆ ಈ ಊರಲ್ಲಿ ಪರಿಚಯದವರು ಯಾರೂ ಇಲ್ಲ, ನನ್ನ ಗೆಳತಿ ಕೊಟ್ಟ ವಿಳಾಸ ಕೂಡ ಕಳೆದು ಹೋಗಿದೆ, ನೋಡ್ತೀನಿ, ಏನಾದರೂ ವ್ಯವಸ್ಥೆ ಮಾಡ್ಕೊಳ್ತೀನಿ ಎಂದಳು ಭುವನ. ನಮ್ಮನೇಲೆ ಇರು ಭುವನ, ನಿನ್ನ ಗೆಳತಿಯ ವಿಳಾಸ ಹುಡುಕೋಕೆ ನಾವು ಸಹಾಯ ಮಾಡ್ತೀವಿ ಎಂದರು ಕೃಷ್ಣಮೂರ್ತಿ ಅವರೊಂದಿಗೆ ಲಕ್ಷ್ಮಿ ಕೂಡ. ಅಯ್ಯೋ ಬೇಡ ಮಾವ, ನಿಮಗ್ಯಾಕೆ ತೊಂದರೆ, ನೀವು ನಿಮ್ಮ ಕೆಲಸ ಬಿಟ್ಟು ನನಗೆ ಸಹಾಯ ಮಾಡೋಕ್ಕೆ ಬಂದರೆ ಸುಮ್ಮನೆ ನಿಮ್ಮ ಕೆಲಸನೂ ಹಾಳು, ನಾನೇ ಹುಡುಕ್ತೀನಿ ಎಂದಳು ಭುವನ. ಮತ್ತೆ ಮಾತು ಮುಂದುವರಿಸುತ್ತಾ, ಮಾವ, ನಾನು ಮನೆಯಿಂದ ಬರಬೇಕಾದ್ರೆ ನನ್ನ ಖರ್ಚಿಗೆ 500 ರೂಪಾಯಿ ತಂದಿದ್ದೆ, ಅದನ್ನು ಇವನ ಔಷಧಿಗೆ ಖರ್ಚು ಮಾಡಿದೆ, ಅದನ್ನು ಕೊಟ್ಟರೆ ಎನ್ನುತ್ತಿದ್ದಾಗ ಕೃಷ್ಣಮೂರ್ತಿ ಹಾಗೂ ಲಕ್ಷ್ಮಿ ಮುಖ ನೋಡಿ ನಕ್ಕರು. ಏನು, 500 ರೂಪಾಯಿಯಾ? ಆ ಹಣ ಇಟ್ಕೊಂಡು ಇಲ್ಲಿ ಬದುಕೋಕೆ ಆಗಲ್ಲಮ್ಮ, ನೀನು ನಮ್ಮ ಮನೆಗೆ ಬಾ, ನಮ್ಮ ಜೊತೆಗೆ ಇರು, ನಾವೇ ನಿನಗೆ ಸಹಾಯ ಮಾಡುತ್ತೇವೆ ಎಂದರು ಕೃಷ್ಣಮೂರ್ತಿ. ಅವರ ಮಾತಿಗೆ ಅವಳಿಗೆ ಮುಜುಗರವಾಯಿತು. ಆದರೂ ಇಷ್ಟು ದೊಡ್ಡ ಊರಲ್ಲಿ ಒಬ್ಬಳೇ ಇರೋದು ಕಷ್ಟ, ನನಗೆ ಬೇಕಾದವರನ್ನು ಹುಡುಕೋದು ಕೂಡ ತುಂಬ ಕಷ್ಟ, ಸದ್ಯಕ್ಕೆ ಇವರ ಮನೆಗೆ ಹೋದರೆ ಸುರಕ್ಷಿತ ಎಂದು ಯೋಚಿಸಿ, ಸರಿ ಬರ್ತೀನಿ ಎಂದಳು. ಮನೆಯವರೆಲ್ಲ ದೂರ ಇದ್ದರೂ ತಂಗಿಯ ಮಗಳನ್ನು ನೋಡೋ ಹಾಗೆ ಆಯಿತಲ್ಲ ಎಂದು ಖುಷಿಪಟ್ಟರು ಕೃಷ್ಣಮೂರ್ತಿ. ಜಗತ್ ಬಗ್ಗೆ ಪರಿಚಯ. ವಯಸ್ಸು 25. MBA ಓದಿ ಅವನದ್ದೇ ಸ್ವಂತ JK ಗ್ರೂಪ್ ಆಫ್ ಕಂಪನಿ ಶುರು ಮಾಡಿದ್ದ. ತಂದೆ ಕೃಷ್ಣಮೂರ್ತಿಗೆ ಲಕ್ಷ್ಮಿ ಎಂಟರ್ಪ್ರೈಸಸ್ ಕಂಪನಿ ಇದ್ದರೂ ತಂದೆಯ ದುಡ್ಡಿಗೆ ಆಸೆ ಪಡದೆ ಸ್ವಂತವಾಗಿ ಅವನದ್ದೇ ಬಿಸ್ನೆಸ್ಸನ್ನು ಶುರು ಮಾಡಿದ್ದ. ಕೆಲಸದ ವಿಷಯದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್, ಅಷ್ಟೇ ಶಿಸ್ತಿನ ಮನುಷ್ಯ. ಏನೇ ಕೆಲಸ ಮಾಡುವಾಗಲೂ ಅಚ್ಚುಕಟ್ಟಾಗಿ ಮಾಡಬೇಕು ಅವನಿಗೆ, ಇಲ್ಲದಿದ್ದರೆ ಯಾರೆಂದು ನೋಡದೆ ಬೈಯುತ್ತಾನೆ. ನೋಡೋಕೆ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್, ಇವನಂಥ ಹುಡುಗ ಸಿಗಬಾರ್ದಾ ಅಂತ ಅಂದುಕೊಳ್ಳುವಷ್ಟು ಹುಡುಗಿರು ತುಂಬ ಜನ ಇದ್ದರು. ಆದರೆ ಜಗತ್ಗೆ ಹುಡುಗಿರಂದರೆ ಆಗಲ್ಲ. ಅದಕ್ಕೆ ಕಾರಣ ಕೂಡ ಇದೆ, ಮುಂದಕ್ಕೆ ಹೇಳುವೆ ಅದನ್ನು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.